ಕರ್ತನ ಶಕ್ತಿ ಆತನಲ್ಲಿ ಇತ್ತು. ಪರಿಸೆಯರು ಶಾಸ್ತ್ರರು ಆತ ಕೂತ್ಕೊಂಡು ಹೊಂಚಾಕಿ ನೋಡ್ತಾ ಇದ್ದಾರೆ. ಇವನು ಈಗ ಸಬ್ಬತ್ ದಿನ ಬಂದಿದೆ, ಹೇಗೆ ಸ್ವಸ್ಥತೆ ಮಾಡ್ತಾನ, ಇವನು ಹಿಡ್ಕನ, ಜೈಲ್ಗೆ ಹಾಕನ, ತೀರ್ಪು ಮಾಡ್ತಾರೆ. ಇದು ಇವರ ದಂಧ. ಯಾವಾಗ ಹಿಡ್ಕೊನ, ಯಾವಾಗ ತಪ್ಪು ಮಾಡ್ತಾನಂತ. ಯಾವ ತಪ್ಪು ಸಿಗ್ತಾ ಇಲ್ಲ ಯೇಸು ಕ್ರಿಸ್ತನ ಹತ್ರ. ನೋಡ್ರಿ, ಕರ್ತನಲ್ಲಿ ಶಕ್ತಿ ಇದೆ. ಅದು ಬಿಡುಗಡೆ ಮಾಡ್ತಾ ಇದ್ದಾನೆ. ಆತನ ಸುದ್ದಿ ಮತ್ತಷ್ಟು ಎಲ್ಲ ದೇಶಗಳಿಗೆ ಹಬ್ಬಿತು. ಈಗ 5ನೇ ಅಧ್ಯಾಯ 23ನೇ ವಚನ. ಪಾರ್ಶ್ವವಾಯು ಅಂತ ಪಾಪವನ್ನು ಕ್ಷಮಿಸಿ ರೋಗಿಯನ್ನು ಕರ್ಕೊಂಡ್ಬಂದಿದ್ದಾರೆ. ಸುತ್ತಲೂ ಕಪೆರ್ನಹೂಮದಲ್ಲಿ ಕೂತ್ಕೊಂಡ್ಬಿಟ್ಟಿದ್ದಾರೆ. ಬಿಡದಲ್ಲ, ಏಸಪ್ಪನ್ನ ಬಿಡೋದಿಲ್ಲ. ಯಾಕೆಂದರೆ ಏಸಪ್ಪ ಸುತ್ತಲೂ ಜನ ಇದ್ದಾರೆ, ಏಸಪ್ಪನ ಬಿಡ್ತಾ ಇಲ್ಲ. ಏಸಪ್ಪನ ಬಿಡ್ತಾ ಇಲ್ಲ, ಸುತ್ತಲೂ ಕೂತ್ಕೊಂಡ್ಬಿಟ್ಟಿದ್ದಾರೆ. ಮ್ಯಾಗಿಂದ ಕಪೆರ್ನಹೂಮ್ ಹತ್ರ ಮ್ಯಾಗಿಂದ ಇಳಿಸಿದ್ದಾರೆ. ಮ್ಯಾಗಿಂದ ಇಳಿಸಿ ಸ್ವಸ್ಥತೆ ಮಾಡಿದ್ದಾರೆ. ಏನಂತ ಹೇಳ್ತಾ ಇದ್ದಾನೆ ಏಸಪ್ಪ? ಸ್ವಸ್ಥತೆ ಮಾಡು ಅಂದರೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟವೆ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತಂದು ಯೇಸು ಕ್ರಿಸ್ತನು ಇವತ್ತು ವಾಗ್ದಾನ ಮಾಡ್ತಾ ಇದ್ದಾನೆ. ಎಲ್ಲ ಜನರಿಗೆ ಅದು ಹಬ್ಬುತ್ತದೆ. ಎಲ್ಲ ಜನರಿಗೆ, ಅನ್ಯ ಜನರಿಗೆ, ಎಲ್ಲ ಜನಕ್ಕೆ ಅದು. ಯೇಸು ಕ್ರಿಸ್ತನ ರಕ್ತವು ಸಕಲ ಪಾಪಗಳನ್ನು ನಿಮ್ಮನ್ನು ಶುದ್ಧಿ ಮಾಡುತ್ತದೆ. ಯೇಸುವಿನ ರಕ್ತವು ಸಕಲ ಪಾಪಗಳನ್ನು ಶುದ್ಧಿ ಮಾಡುತ್ತೆ. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತಂದು ವಾಗ್ದಾನ ಮಾಡಿದ್ದಾನೆ. ನಮ್ಮ ಪಾಪಗಳನ್ನು ಕ್ಷಮಿಸುವುದಕ್ಕೆ ಯೇಸು ಕ್ರಿಸ್ತನಲ್ಲಿ ಶಕ್ತಿ ಇದೆ. ಅಪ್ಪ, ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಅಂತಂದು ಅದನ್ನು ಪಾಪಗಳು ಕ್ಷಮಿಸುವುದಕ್ಕೆ ಭೂಮಿ ಮೇಲೆ ಮನುಷ್ಯಕುಮಾರನಿಗೆ ಅಧಿಕಾರ ಉಂಟೆಂದು ನಿಮಗೆ ಗೊತ್ತಿಲ್ಲವೇ ಅಂತ ಹೇಳ್ತಾ ಇದ್ದಾನೆ. ನಿನ್ನ ಹಾಸಿಗೆ ಎತ್ತುಕೊಂಡು ನಿನ್ನ ಮನೆಗೆ ಹೋಗು. ನಿನ್ನ ಹಾಸಿಗೆ ಎತ್ಕೊಂಡು ನಿನ್ನ ಮನೆಗೆ ಹೋಗ್ಬಿಡು. ನಿನ್ನ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಮನುಷ್ಯಕುಮಾರಿಗೆ ಭೂಮಿ ಮೇಲೆ ಅಧಿಕಾರ ಇದೆ. ಮನೆಗೆ ಹೋದನು. ನಾವು ಈ ಹೊತ್ತು ಅಪೂರ್ವವಾದ ಸಂಗತಿ ಕಂಡುವೆವು. ನಾವು ಇವತ್ತು ಅಪೂರ್ವವಾದ ಸಂಗತಿ, ಪಾಪಗಳು ಕ್ಷಮಿಸಲ್ಪಟ್ಟಕ್ಕೆ ಭೂಮಿ ಮೇಲೆ ಮನುಷ್ಯಕುಮಾರನಿಗೆ ಅಧಿಕಾರ ಇದೆ. ಮನುಷ್ಯಕುಮಾರನಿಗೆ ಅಧಿಕಾರ ಇದೆ. ನಮ್ಮ ಅಪರಾಧಗಳು ನಿಮಿತ್ತ ಜಜ್ಜಲ್ಪಟ್ಟನು ಯೇಸು ಕ್ರಿಸ್ತನು. ನಮಗೆ ಕ್ಷೇಮವನ್ನು ಉಂಟು ಮಾಡೋದಕ್ಕೆ ದಂಡನೆಯನ್ನು ಅನುಭವಿಸಿದನು. ಯೆಶಾಯ ಗ್ರಂಥ 53ನೇ ಅಧ್ಯಾಯದಲ್ಲಿ ಎಲ್ಲ ಬರೆದಿರ್ತವೆ, ಓದ್ರಿ. ನಮ್ಮೆಲ್ಲರ ದೋಷವನ್ನು ಯೆಹೋವನು ಅವನ ಮೇಲೆ ಹಾಕಿದನು. ನಮ್ಮ ಅಪರಾಧಗಳ ನಿಮಿತ್ತ ಅವನು ಜಜ್ಜಲ್ಪಟ್ಟನು. ಅವನ ಬಾಸುಂಡೆಗಳಿಂದ ನಮಗೆ ಗುಣವಾಯಿತು. ನಮ್ಮ ದ್ರೋಹಗಳಿಗಾಗಿ ಅವನಿಗೆ ಗಾಯವಾಯಿತು. ಇದು ಇಷ್ಟು ವಾಗ್ದಾನ ಸಾವಿರಾರು ವರ್ಷಗಳ ಹಿಂದೆ ಇದನ್ನು ಬರೆದಲ್ಪಟ್ಟಿದ್ದಾನೆ. ಯಾರು? ಯೆಶಾಯ ಭಕ್ತನು. ನಮಗೆ ಕ್ಲಿಯರ್ ಆಗಿ ಯೆಶಾಯ ಭಕ್ತನು ಬರೆದಿದ್ದಾನೆ. ಲೂಕ ನಾವು ಧ್ಯಾನ ಮಾಡ್ತೇವಲ್ಲ, ಯಾವಾಗ ಲೂಕ ಆಯಿತು? ಯಾವಾಗ ಯೆಶಾಯ ಭಕ್ತನು ಇವೆಲ್ಲ ಬರೆದಿದ್ದಾನೆ? ನಮ್ಮ ದ್ರೋಹಗಳಿಗಾಗಿ ಆತನಿಗೆ ಗಾಯವಾಯಿತು. ಯಾರಿಗೆ ಗಾಯವಾಯಿತು? ಯೇಸು ಕ್ರಿಸ್ತನಿಗೆ ಗಾಯವಾಯಿತು. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ನಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ. ಮನುಷ್ಯಕುಮಾರನಿಗೆ ಅಧಿಕಾರ ಉಂಟು. ಯೇಸು ಕ್ರಿಸ್ತನಿಗೆ ಅಧಿಕಾರ ಉಂಟು. ನಮಗೆ ಆ ಅಧಿಕಾರ ಕೊಟ್ಟಿದ್ದಾನೆ. ನಾವು ನಂಬಿಕೆಯಾಗಿ ಯಥಾರ್ಥವಂತರಾಗಿರಬೇಕಂತ ದೇವರು ಪ್ರೀತಿಸ್ತಾ ಇದ್ದಾನೆ. ನಮ್ಮೆಲ್ಲರನ್ನು ದೋಷವನ್ನು ಯೆಹೋವ ಅವನ ಮೇಲೆ ಹಾಕಿದ್ದಾನೆ. ಯಾರು? ಯೇಸು ಕ್ರಿಸ್ತನ ಮೇಲೆ ಹಾಕಿದ್ದಾನೆ. ಯೇಸು ಕ್ರಿಸ್ತನ ಮೇಲೆ ನಮ್ಮೆಲ್ಲರ ದೋಷವನ್ನು ಹಾಕಿದ್ದಾನೆ. ಪ್ರಾರ್ಥನೆ ಮಾಡ್ಕೊಳ್ಳೋ. ತಂದೆ, ನಿಮಗೆ ಸ್ತೋತ್ರ, ಸ್ತೋತ್ರ, ಸ್ತೋತ್ರ. ನಮ್ಮ ಪಾಪಗಳು ಕ್ಷಮಿಸಿ ಅಪ್ಪ. ಪಾಪಗಳು ಕ್ಷಮಿಸುವುದಕ್ಕೆ ಭೂಮಿ ಮೇಲೆ ಮನುಷ್ಯಕುಮಾರನಿಗೆ ಅಧಿಕಾರ ಉಂಟು ತಂದೆ. ನಿಮಗೆ ಸ್ತೋತ್ರ, ಸ್ತೋತ್ರ. ಘನತೆ, ಮಹಿಮಾ, ಪ್ರಭಾವಗಳು ನಿಮಗೆ ಚೆಲ್ಲಿಸ್ತಾ ಇದೆ ತಂದೆ. ಆಮೇನ್, ಆಮೇನ್.